ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಕಾಣಿಸುತ್ತಾ ಇದೆ ನೋಡಿ. ಸೊಗಸಾಗಿರ್ತಕ್ಕಂಥ ಶೈಲಿಯ ಸಿಕ್ಸರ್ ಬರ್ತಾ ಇದೆ. ನೇರ ದಿಟ್ಟ ನಿರಂತರ ಶೀಟ. ಆರು ಬೇಕಾಗಿ ನೋಡಿ. ಆರು ಬೇಕಾಗಿದೆ. 10 ಚೆಂಡುವಿಗೆ 6 ಬೇಕಾಗಿದೆ. BPL ಸೀಸನ್ 3 ಚಾಂಪಿಯನ್ ಪಟ್ಟ ಯಾರು ಅಲಂಕರಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ತೃತೀಯ ಬಾರಿಗೆ ಜಾನ್ಮೆ ಕ್ಷೇತ್ರದಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. 9 ಚೆಂಡು 6 ಬೇಕಾಗಿದೆ. ಯಾರು ಚಾಂಪಿಯನ್ ಪಟ್ಟ, ಯಾರಿಗೆ ಚಾಂಪಿಯನ್ ಪಟ್ಟ ಎಂದು ಕಾದು ನೋಡಬೇಕಾಗಿದೆ. ಗಮನ ಕಾಣ ಸಿಗ್ತಾ ಇದೆ. ಎಂಟು ಚೆಂಡುಗಳಲ್ಲಿ 6 ಬೇಕಾಗಿದೆ. ಖಂಡಿತ ಇನ್ನುಳಿದ 2 ಚೆಂಡುಗಳ ಚುಕ್ಕಿಗೊಂಡಲ್ಲಿ ಪಂದ್ಯ ಮತ್ತಷ್ಟು ರೋಮಾಂಚನಕಾರಿಗೊಳ್ಳಬಹುದು. ಖಂಡಿತ ಯಶಸ್ವಿ ಪಂದ್ಯ ಕೂಡ ಹೀರಾಗಬಹುದು. 8 ಚೆಂಡು 6 ಓಟ. 8 ಚೆಂಡು 6 ಓಟ. ಸಾಗಿರ್ತಕ್ಕಂಥ ಚೆಂಡು ನೋಡಿ. ಚೆಂಡು ಮತ್ತೆ ಚುಕ್ಕಿ ಆಗ್ತಾ ಇದೆ. 7 ಚೆಂಡು 6 ಬೇಕಾಗಿದೆ. ಅಂತಿಮ ಚೆಂಡು 7 ಚೆಂಡು 6 ಬೇಕಾಗಿದೆ. ಸೊಗಸಾಗಿರ್ತಕ್ಕಂಥ ಚೆಂಡು. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ ನೋಡಿ. 7 ಚೆಂಡುಗಳಲ್ಲಿ 5 ಬೇಕಾಗಿದೆ. 7ರ ಮುಂದೆ 5. ಯಾರು ಕಟ್ಟಿ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ತೀರ್ಪುಗಾರಿಕೆ ಭಾಗದಲ್ಲಿ ದಯಮಾಡಿ ಕೂತುಕೊಳ್ಳಿ. ಬಲವಾಗಿ ದಂಡಿಸುವ ಪ್ರಯತ್ನದಲ್ಲಿ ಅಷ್ಟಾರ್ಥದ ಕ್ಷೇತ್ರಕ್ಷಣೆ ಚೆಂಡು ನೋಡಿ. ಕ್ಷೇತ್ರಕ್ಷಣೆಯಲ್ಲಿ ಪ್ರಬಲ ಉಮೇಶ್ ಸ್ವಾಮಿ ಅವರು. 6 ಚೆಂಡುಗಳಲ್ಲಿ 5 ಬೇಕಾಗಿದೆ. ರೋಚಕ ರೋಮಾಂಚನಕಾರಿ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ ನೋಡಿ. ಖಂಡಿತ ತೀರ್ಪುಗಾರಿಕೆ ಭಾಗದಲ್ಲಿ ವಿಜಯವರು ತಮ್ಮ ಬದಿಯಲ್ಲಿರುವ ಆಟಗಾರರನ್ನು ಸ್ವಲ್ಪ ದೂರಕ್ಕೆ ಸರಿಯಿರಿ. ತಮ್ಮ ತೀರ್ಪುಗಾರಿಕೆ ಭಾಗದಲ್ಲಿ ಯಾವುದೇ ಅಡಚಣೆ ಬರಬಾರದು. ದಯಮಾಡಿ ತೀರ್ಪುಗಾರಿಕೆಯಿಂದ ಸ್ವಲ್ಪ ದೂರ ಸರಿಯಿರಿ. ತೀರ್ಪುಗಾರಿಕೆಯಲ್ಲಿ ಯಾವುದೇ ಲೋಪದೋಷ ಬರಬಾರದು. 6 ಚೆಂಡುಗಳಲ್ಲಿ 5 ಬೇಕಾಗಿದೆ. ರೋಚಕ ರೋಮಾಂಚನಕಾರಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಬಳ್ಳಾರಿ ಮೈದಾನದಲ್ಲಿ 6 ಲಕ್ಷ ಹೆಚ್ಚು ಪ್ರೇಕ್ಷಕರನ್ನು ನೆರೆದು ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 6 ಚೆಂಡುಗಳಲ್ಲಿ 5 ಬೇಕಾಗಿದೆ. ವಿಶೇಷ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಅಲ್ಲಿ ಕ್ಷೇತ್ರದಲ್ಲಿ ಗಲಿಬಿಲಿ 1-2 ಸೇರ್ಪಡುತ್ತಾ ಇದೆ. 5 ಚೆಂಡು 4 ಬೇಕಾಗಿದೆ. ವಿಶೇಷ 5ರ ಮುಂದೆ 4. ವಿಶೇಷರ ಕೈಚಲ ಕೈಲಿ ಮೂಡಿ ಬರಬೇಕಾಗಿದೆ. ಯಾವ ರೀತಿ ಕಟ್ಟಿ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. 5ರ ಮುಂದೆ 4. ಬಲವಾಗಿ ದಂಡಿಸಿದ್ದಾರೆ. ನೋಡಿ ಗಲಿಬಿಲಿ ನೋಡಿ.
10,000 ಪ್ರೇಕ್ಷಕರು ನೆರೆದಿದ್ದಾರೆ. BPL ಸೀಸನ್ 3 ಅನ್ನು ವೀಕ್ಷಿಸಲು ಯೂಟ್ಯೂಬಿನಲ್ಲಿ 7 ಮಿಲಿಯನ್ಗಿಂತ ಅಧಿಕ ಮಂದಿ ವೀಕ್ಷಿಸ್ತಾ ಇದ್ದಾರೆ ಪಂದ್ಯಾಕೂಟವನ್ನು. ಬೆಗ್ಗಾ ಮೀಡಿಯಾ ನಮ್ಮೊಂದಿಗೆ ಸಂಕರಿಸ್ತಾ ಇದೆ. ಸಖತ್ತಾಗಿರ್ತಕ್ಕಂಥ ಚೆಂಡು ಅಲ್ಲಿ ನೋಡಿ, ಸಖತ್ತಾಗಿರ್ತಕ್ಕಂಥ ಚೆಂಡು ನೋಡಿ. ಪ್ರತಿ ಚೆಂಡು 3 ಚೆಂಡುಗಳಲ್ಲಿ 3 ಬೇಕಾಗಿದೆ. ಖಂಡಿತ ಚುಕ್ಕಿ ಚೆಂಡುಗಳು ವೀರಕೇಸರಿ ತಂಡಕ್ಕೆ ಮುತ್ತುಗಳಂತೆ 3 ಚೆಂಡುಗಳಲ್ಲಿ 3 ಬೇಕಾಗಿದೆ. ಚತುರ್ಥನ ಚೆಂಡು ತೀರ್ಪುಗಾರ ತೀರ್ಮಾನ ಅಡ್ಡ ಚೆಂಡು. ಖಂಡಿತ ಖಂಡಿತ ಅಡ್ಡ ಚೆಂಡು ತಂಡಕ್ಕೆ ಸೊಗಸಾಗಿರ್ತಕ್ಕಂಥ ತಂಡ ನೋಡಿ. 2 ಚೆಂಡುಗಳಲ್ಲಿ 1 ಬೇಕಾಗಿದೆ. ಪಂದ್ಯ ಸಮಬಲದತ್ತ ಸಾಗಿ ಬರ್ತಾ ಇದೆ ನೋಡಿ. ಗೆಲುವಿನ ಹಾದಿಯಲ್ಲಿ ಫ್ಲೈಯಿಂಗ್ ಈಗಲ್ಸ್ 2 ಚೆಂಡುಗಳಲ್ಲಿ 1 ಬೇಕಾಗಿದೆ. 2ರ ಮುಂದೆ 1. ಎರಡು ಚೆಂಡು 1 ಬೇಕಾಗಿದೆ. ಎರಡು ಚೆಂಡು 1 ಬೇಕಾಗಿದೆ. ಸಮಾರಂಭ ಇನ್ನು ಕೂಡ ಬಾಕಿ ಹೋಗ್ತಾ ಇದೆ. ಎಲ್ಲ ಆಟಗಾರರು ಅದಕ್ಕೆ ಬೇಗ ಎಲ್ಲ ಆಟಗಾರರು ಮೈತ್ರಿಯಾದವರು ಬನ್ನಿ. ಅದಕ್ಕೆ ಬೇಗ ಆದಷ್ಟು ಬೇಗ ಎಲ್ಲ ಆಟಗಾರರು ಬಂದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಕೂಡ ಮೈತ್ರಿಯಾದವರು ಬನ್ನಿ. ಸಮಾರಂಭಕ್ಕೆ ನಿಮ್ಮೊಂದಿಗೆ ಸಹಕರಿಸಿ ಬಂದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಕೂಡ ಮೈತ್ರಿಯಾದವರು ಬನ್ನಿ. ಎಲ್ಲ ಆಟಗಾರರು ಕೂಡ ಮೈತ್ರಿಯಾದವರು ಬನ್ನಿ. ಸಮಾರಂಭಕ್ಕೆ ನಮ್ಮೊಂದಿಗೆ ಸಹಕರಿಸಿ. ದೂರದಲ್ಲಿ ನಿಂತಿರ್ತಕ್ಕಂಥ ಪ್ರೇಕ್ಷಕರು ದಯಮಾಡಿ ಮೈಕ್ ಪಾಯಿಂಟ್ ಬನ್ನಿ. ವೇದಿಕೆಯಲ್ಲಿ ಅಲಂಕರಿಸಿ. ಆನಂದ್ ಬಳ್ಳಾರಿಯವರು ದಯಮಾಡಿ ವೇದಿಕೆಯನ್ನು ಬನ್ನಿ. ಅಲ್ಲಿ ನಿರ್ಮಿಸಿರ್ತಕ್ಕಂತಹ ಹಿರಿಯರು ಕೂಡ ವೇದಿಕೆಯನ್ನು ಆಗಮನಿಸಿ ನಮಗಾಗಿ ಕಾಯ್ತಾ ಇದ್ದಾರೆ. ಎಲ್ಲ ಪ್ರೇಕ್ಷಕರು ಕೂಡ ವೇದಿಕೆ ಮುಂಭಾಗಕ್ಕೆ ಬನ್ನಿ.
ಆನಂದ್ ಬಳ್ಳಾರಿ ದಯಮಾಡಿ ವೇದಿಕೆ ಬಳಿ ಆಗಮನಿಸಿ. ನವೀನ್ ಬಳ್ಳಾರಿ ಬನ್ನಿ ವೇದಿಕೆಯನ್ನು ಆಗಮನಿಸಿ. ಗೋಪಾಲ್ ಕೃಷ್ಣ ದಯಮಾಡಿ ಬನ್ನಿ. ಬೇಬಿ ತುಂಬಿ ದಯಮಾಡಿ ವೇದಿಕೆಯನ್ನು ಆಗಮನಿಸಿ. ಹಾಗೂ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಕೂಡ ಮೈಕ್ ಪಾಯಿಂಟ್ ಬಳಿ ಮುಂದೆ ಬನ್ನಿ. ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅಭಿನಂದನೆಗಳು ಬಳ್ಳಾರಿ ಈಗಲ್ಸ್ ಮತ್ತು ವೀರ ಕೇಸರಿ ಬಳ್ಳಾರಿ ತಂಡಕ್ಕೆ. ಎಲ್ಲ ತಂಡದ ಆಟಗಾರರು ವೇದಿಕೆ ಕಡೆ ಬರಬೇಕಾದ ರೀತಿ ನಮ್ಮ ಊರಿನ ಹಿರಿಯರಾದಂತಹ ಎಲ್ಲ ಆಟಗಾರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ನಡೆದಂತಹ BPL 2023 ಈ ಸಮಾರಂಭದಲ್ಲಿ ನಮ್ಮೊಂದಿಗಿದ್ದಾರೆ ನವೀನ್ ಗಟ್ಟಿ. ಇವರಿಗೆ BPL 2023 ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಸುಧಾಕರ್ ಕೊಟ್ಟಿಂಜ ಅರ್ಚಕರು, ನಮ್ಮ ಭಜನಾ ಅರ್ಚಕರು, ಇವರಿಗೂ ಕೂಡ BPL 2023 ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಗೋಪಾಲ್ ಕೃಷ್ಣ ಕೊಟ್ಟಿಂಜ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ BPL 2023 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮವ್ರನ್ನ ಹಿರಿಯರಾದಂತಹ ಆನಂದ್ ಕುಲಾಲ್ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ BPL 2023 ಪರವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಊರಿನ ಹಿರಿಯರು ರಂಗಭೂಮಿ ಕಲಾವಿದರಾದಂತಹ ಬೇಬಿ ಬಳ್ಳಾರಿ ಇವರಿಗೂ ಕೂಡ BPL 2023 ಪರವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಅದೇ ರೀತಿ ಬೆಳಗಿನಿಂದ ಸಂಜೆವರೆಗೆ ನಮಗೆ ಅಂಪೈರಿಂಗ್ ಆಗಿ ಕಾರ್ಯನಿರ್ವಹಿಸಿದಂತಹ ಸುನಿಲ್ ಇವರಿಗೂ ಕೂಡ BPL 2023 ಪರವಾಗಿ ಸ್ವಾಗತ ಕೋರ್ತಾ ಬೆಳಗಿನಿಂದ ಸಂಜೆವರೆಗೆ ಎಲ್ಲರೂ ಕೂಡ ಶಾಂತಿಯಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಎಲ್ಲ ಆಟಗಾರರಿಗೂ ಕೂಡ BPL 2023 ಪರವಾಗಿ ಸ್ವಾಗತ ಕೋರುತ್ತಾ ಇಂದಿನ ಈ BPL 2023 ಫೈನಲ್ ಕಾದಾಟದಲ್ಲಿ ವೀರ ಕೇಸರಿ ಬಳ್ಳಾರಿ ಮತ್ತು ಬಳ್ಳಾರಿ ಈಗಲ್ಸ್ ತಂಡ ಹಣಾಹಣಿ ಭಾರಿ ರೋಮಾಂಚಕಾರಿಯಾಗಿ ನಡೆದಂತಹ ಪಂದ್ಯಾಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಬಳ್ಳಾರಿ ಈಗಲ್ಸ್ ತಂಡ. BPL 2023 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಬಳ್ಳಾರಿ ಈಗಲ್ಸ್ ತಂಡ. ಅದೇ ರೀತಿ ರನ್ನರ್ಸ್ ಅಪ್ ಆಗಿ ವೀರ ಕೇಸರಿ ಬಳ್ಳಾರಿ ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ BPL 2023 ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಮೂಡಿ ಬಂದಿದ್ದಾರೆ ಬಳ್ಳಾರಿ ಈಗಲ್ಸ್ ತಂಡದ ವಿನೋದ್ ಬಳ್ಳಾರಿ. ಇವರಿಗೆ ಗೋಪಾಲಕೃಷ್ಣ ಕೊಟ್ಟಿಂಜ ಇವರು ಪಂದ್ಯ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಮೂಡಿ ಬಂದಿದ್ದಾರೆ ವಿನೋದ್ ಬಳ್ಳಾರಿ. ಅದೇ ರೀತಿ BPL 2023 ಬೆಸ್ಟ್ ಬೌಲರ್ ಆಗಿ ಮೂಡಿ ಬಂದಿದ್ದಾರೆ ಸಂತೋಷ್ ಬಳ್ಳಾರಿ. ಇವರಿಗೆ ಆನಂದ್ ಕುಲಾಲ್ ಇವರು ಬಹುಮಾನವನ್ನು ನೀಡಬೇಕು ಅಂತ ಕೇಳಿಕೊಳ್ತಿದ್ದೇವೆ. BPL 2023 ಸೀಸನ್ 3 ಇದರ ಬೆಸ್ಟ್ ಬೌಲರ್ ಆಗಿ ಮೂಡಿ ಬಂದಿದ್ದಾರೆ ಸಂತೋಷ್ ಬಳ್ಳಾರಿ. ಅದೇ ರೀತಿ BPL 2023 ಸೀಸನ್ 3 ಇದರ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೀಧರ್ ಬಳ್ಳಾರಿ. ಸುನಿಲ್ ಇವರು ಬಹುಮಾನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ BPL 2023 ಸೀಸನ್ 3 ಫೈನಲ್ ಪಂದ್ಯಾಟದಲ್ಲಿ ವೀರ ಕೇಸರಿ ಮತ್ತು ಬಳ್ಳಾರಿ ಈಗಲ್ಸ್ ತಂಡದ ನಡುವೆ ನಡೆದಂತಹ ರೋಮಾಂಚಕಾರಿ ಪಂದ್ಯದ ರನ್ನರ್ಸ್ ಅಪ್ ಆಗಿ ವೀರ ಕೇಸರಿ ಬಳ್ಳಾರಿ ತಂಡ
ಪ್ರಶಸ್ತಿಯನ್ನು ಪಡೆದಿದೆ. ಈ ಪ್ರಶಸ್ತಿಯನ್ನು ಬೇಬಿ ಬಳ್ಳಾರಿ ಮತ್ತು ಸುನಿಲ್ ಇವರು ಜಂಟಿಯಾಗಿ ಬಹುಮಾನ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. DPL 2023 ಸೀಸನ್ 3 ರನ್ನರ್ ಅಪ್ ಆಗಿ ಮೂಡಿ ಬಂದಿದೆ ವೀರ ಕೇಸರಿ ಬಳ್ಳಾರಿ. ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈಗ ರಾಪುಡು ಕತ್ತಲ ಬೇಗ ಮಾರಾಯ್ತು ಅಭಿನಂದನೆಗಳು ವೀರ ಕೇಸರಿ ಬಳ್ಳಾರಿ ತಂಡಕ್ಕೆ. ಇದೀಗ DPL 2023 ಸೀಸನ್ 3 ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಬಳ್ಳಾರಿ ಈಗಲ್ಸ್ ತಂಡದ ಎಲ್ಲ ಆಟಗಾರರು, ಕಪ್ತಾನರು ವೇದಿಕೆ ಬರೆಗೆ ಇವರಿಗೆ ಸುಧಾಕರ್ ಕೊಟ್ಟಿಂಚ ಮತ್ತು ನವೀನ್ ಇವರು ಬಹುಮಾನವನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಚಾಂಪಿಯನ್ ಆಗಿ DPL 2023 ಚಾಂಪಿಯನ್ ಬಳ್ಳಾರಿ ಈಗಲ್ಸ್ ತಂಡ. ಓಲೇರಿಯಾ ಅಭಿನಂದನೆಗಳು ಬಳ್ಳಾರಿ ಈಗಲ್ಸ್ ತಂಡ. ಐಫೋನ್ಗೆ ನಿನ್ನ ಅಭಿನಂದನೆಗಳು ಬಳ್ಳಾರಿ ಈಗಲ್ಸ್ ತಂಡಕ್ಕೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಊರಿನ ಹಿರಿಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಳ್ಳಾರಿ ಪ್ರೀಮಿಯರ್ ಲೀಗ್ 2023ಕ್ಕೆ ಈ ಸಮಾರಂಭಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಇನ್ನು ಕೆಲವೇ ದಿನಗಳಲ್ಲಿ 2024